ಹಾಯ್, ನಾನು ಆಂಕರ್ ಅನು ಎಸ್. ನಾನು ಬಂದಿದ್ದೀನಿ ನೆಲಮಂಗಲದ ಒಂದು ಕಾರ್ನರ್ಗೆ ಒಂದು ಬ್ಯೂಟಿಫುಲ್ ಆಗಿರುವ ಹೌಸ್ನ ಇಂಟೀರಿಯರ್ ಡಿಸೈನ್ನ ಯೂನಿಕ್ ಆಗಿ, ಬೇರೆ ನಾವು ನಾರ್ಮಲ್ ಪ್ಲೈವುಡ್ ಇನ್ನೊಂದು ವುಡ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ಮನೆನ ಹೆಂಗೆ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಒಂದು ಸ್ಮಾಲ್ ಟ್ರಿಪ್ ಟೂರ್ ತರ ತೋರಿಸ್ತೀನಿ. ಫಾಲೋ ಮೀ. ನಮ್ಮ ವಿ ಇಂಟೀರಿಯರ್ ಡಿಸೈನರ್ ಕಡೆಯಿಂದ ನಾವು ಭಗವದ್ಗೀತೆಯನ್ನ ಅವರಿಗೆ ಗಿಫ್ಟ್ ಮಾಡ್ತೀವಿ. ಹಲೋ ಮ್ಯಾಮ್. ಹಾಯ್. ಆಕ್ಚುಲಿ ನೋಡಿ, ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಟೀರಿಯರ್. ನೋಡೋಕೆ ಸೇಮ್ ವುಡ್ ಫಿನಿಶಿಂಗ್ ತರಾನೇ ಇದೆ. ಫೀಲ್ ಕೂಡ ವುಡ್ಗಿಂತ ಚೆನ್ನಾಗೇ ಇದೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ. ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಡೆಫಿನೆಟ್ಲಿ. ಬೇಸಿಕಲಿ ಈ ತರ ಫೀಲ್ ಅಲ್ಲ ಯೂಶಲಿ ನಮಗೆ ವುಡ್ಡೇ ಗೊತ್ತು ಕಾಮನ್ ಆಗಿ, ಸಿಟಿಯಲ್ಲಿ ಹೋಗ್ಲಿ ಎಲ್ಲೇ ಹೋಗ್ಲಿ. ಬಟ್ ವಿ ಇಂಟೀರಿಯರ್ಸ್ದು ಕಾನ್ಸೆಪ್ಟ್ ಏನಂತಂದ್ರೆ ಸೇಮ್ ವುಡ್ ಫೀಲ್ ಇರಬೇಕು. ಇನ್ಫ್ಯಾಕ್ಟ್ ಮಚ್ ಬೆಟರ್ ಫೀಲ್ ಕೊಡಬೇಕು. ಆ ಒಂದು ನೀವು ಯಾವುದೇ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಕಾರ್ಪೊರೇಟ್ ಫೀಲ್ ಬರಬೇಕು ಅಂತ ಹೇಳಿ ಸೊ ಇವರೊಂದು 5 years ಇಂದ ನಾವು ಈ ಅಲ್ಯೂಮಿನಿಯಂ ಶೀಟ್ ಕಾನ್ಸೆಪ್ಟ್ ಅಲ್ಲಿ ಸೇಮ್ ವುಡ್ ಫೀಲ್ ಕೊಡುವಂತ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಇಡೀ ಮನೆಯನ್ನ ನಾವು ಇಂಟೀರಿಯರ್ಸ್ ಯೂಸ್ ಮಾಡಿದ್ವಿ. ಸೊ ಇದು ಬೇಸಿಕಲಿ ಅಲ್ಯೂಮಿನಿಯಂ ಶೀಟ್ ಬೇಸ್ಡ್. ಇದಕ್ಕೆ ನಿಮಗೆ ಹತ್ರ 15 years ಪ್ಲಸ್ ವಾರಂಟಿ ಇದೆ. ಇದರಲ್ಲಿ 300+ ಕಲರ್ಸ್ ಕೂಡ ಇದೆ. ನಾನು ನಿಮಗೆ ಇಡೀ ಮನೆ ಟೂರ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಲರ್ಸ್ ನ ತೋರಿಸ್ಕೊಡ್ತೀನಿ. ಅದು ಬೇಸಿಕಲಿ ಫ್ರೇಮ್, ಪೂಜಾ ಯೂನಿಟ್, ಪೂಜಾ ರೂಮ್ದು ಫ್ರೇಮ್. ಇನ್ ಕೇಸ್ ನೀವು ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡಿ, ಆ ಗೋಪುರದ ಒಳಗಡೆ ಎಷ್ಟು ನೀಟಾಗಿ ಕಟಿಂಗ್ ಮಾಡಿದೀವಿ. ಅದು ಕಂಪ್ಲೀಟ್ ಅಲ್ಯೂಮಿನಿಯಂ ವರ್ಕ್ ಇದೆ. ಅದು ನೀವು ಅದು ಸ್ವಲ್ಪ ಸಟಲ್ ಆಗಿ ನೋಡಿದ್ರೆ ರಿವಿಟ್ ನ ಯೂಸ್ ಮಾಡಿದೀವಿ ನಾವು. ಯೂಶಲಿ ಇದು ಫ್ಲೈಟ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ನ ರಿವಿಟ್ ಯೂಸ್ ಮಾಡಿ ಫಿಕ್ಸ್ ಮಾಡಿದೀವಿ. ಗೋಪುರ ಲೇಯರ್ಸ್ ಎಷ್ಟು ಚೆನ್ನಾಗಿದೆ, ಯಾರು ವುಡ್ ಅಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಸೊ ಅದು ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲೇ ಸೆಟಪ್ ಮಾಡಿ ಈ ಫಿನಿಶಿಂಗ್ ಬಂದಿದೆ ನೋಡಿ. ಮೇಡಮ್, ಈ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಈ ಫಿನಿಶಿಂಗ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು? ಇದು ಬೇಸಿಕಲಿ CNC ಕಟಿಂಗ್ ಅಂತ ಅಂದ್ಬಿಟ್ಟು, ಸೊ CNC ಕಟಿಂಗ್ ಮೂಲಕ ಇದನ್ನ ಮಾಡಿರೋದು. ನೀವು ಇಡೀ ಮನೆ ನೋಡಿದ್ರೆ ಬೇರೆ ಬೇರೆ ಕಟಿಂಗ್ಸ್, ವಾಲ್ಸ್ ಡಿಸೈನ್ಸ್ ಎಲ್ಲ ನೋಡ್ಬೋದು. ಮೇಡಮ್, ಇದು ಕೂಡ ನಮ್ಗೆ ಸೇಮ್ ವುಡ್ ಫೀಲಿಂಗ್. ವುಡ್ ಅಲ್ಲ ಅಂತ ಹೇಳೋಕೆ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ನೋಡಿದ್ರೆ ಸೌಂಡ್ ಬಂದ್ರೆ ಇಟ್ಸ್ ಲೈಕ್ ಅಲ್ಯೂಮಿನಿಯಂ. ಅಂಡ್ ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಇದ್ರ ಬಗ್ಗೆ? ನೀವು ಟಚ್ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ವುಡ್ ಅಲ್ಲ ಅಂತ ಹೇಳಿ. ಸೊ ಅದೇ ನಮ್ದು ಅಲ್ಯೂಮಿನಿಯಂದು ಸ್ಪೆಷಾಲಿಟಿ. ಈ ವುಡ್ ಅಲ್ಲೂ ಕೂಡ ಬೇರೆ 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 ಕಲರ್ಸ್ ಇದೆ. ನಮ್ಗೆ ಯಾವ ತರ ಕಲರ್ಸ್ ಬೇಕು ಕಸ್ಟಮರ್ಗೆ ಯಾವ ತರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಎಂಟ್ರಿ ಹಾಲ್ ಅಲ್ಲಿ ಯೂನಿಕ್ ಆಗಿ ನಿಮ್ಗೆ ಯೂನಿಕ್ ಕಾನ್ಸೆಪ್ಟ್ ನ ಇಟ್ಕೋಬಹುದು. ಪ್ಲಸ್ ಸಮ್ ಕಂಟೆಂಪ್ರರಿ ಫೀಲ್ ಅಂತ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾವು ಈ ತರ ಡಿಸೈನ್. ಅಂಡ್ ತುಂಬಾ ಚೆನ್ನಾಗಿ ಸ್ಪೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ. ನಮ್ಗೆ ಏನ್ ಬೇಕೋ ಅದನ್ನ ನೀಟಾಗಿ ಇಟ್ಕೊಳ್ಳೋ ತರ. ಅಂಡ್ ಡಿಸೈನ್ಸ್ ಆಗ್ಲಿ, ನಮ್ದು ಏನಾದ್ರೂ ಒಂದು ಶೋ ಐಟಮ್ಸ್, ಪ್ರತಿಯೊಂದು ಫೀಲ್ ಬರುತ್ತೆ. ಇದು ನೋಡಿದ ತಕ್ಷಣ ಎಂಟ್ರಿ ವೇ ಒಂಥರ ಕ್ಲಾಸಿ ಫೀಲ್ ಬರುತ್ತೆ, ಹ್ಯಾಪಿ ಫೀಲ್ ಬರುತ್ತೆ ನಿಮ್ಗೆ. ಮೇಡಮ್, ಈ ಟಿವಿ ಯೂನಿಟ್ ಕೂಡ ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ನೀವು ಏನನ್ನ ಯೂಸ್ ಮಾಡಿದೀರಾ ಅಂತ ಹೇಳ್ಬೋದಾ? ಯಾಕಂದ್ರೆ ಎಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಗಂತೂ ಇದು ವುಡ್ ಫೀಲ್ ಅಲ್ಲ ಅಂತಾನೆ ಹೇಳಕ್ ಅನ್ನಿಸ್ತಾನೆ ಇಲ್ಲ ಆಕ್ಚುಲಿ. ಇವನ್ ನಮ್ಗೆ ಅನ್ಸುತ್ತೆ, ನಾವು ಅಲ್ಯೂಮಿನಿಯಂ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ ವುಡ್ ಫೀಲ್ ಇಡೀ ಮನೇಲಿದೆ. ಇದು PVC ಲೋವರ್ ಶೀಟ್ ಅಂತ ಹೇಳ್ಬಿಟ್ಟು. ಸೊ ಈ ಕಾನ್ಸೆಪ್ಟ್ ನ ಯೂಶಲಿ ನಾವು PVC ಅಲ್ಲಿ ತುಂಬಾ ಕಡಿಮೆ ಎಲ್ಲ ವುಡ್ ಕಾನ್ಸೆಪ್ಟ್ ಅಲ್ಲೇ ಹೋಗ್ತಾರೆ. ಸೊ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಆಮೇಲೆ ಇಡೀ ನೀವು ವಾರ್ಡ್ರೋಬ್ ನೋಡಿದ್ರೆ ಇಲ್ಲಿ ನೋಡಿ, ನಾವು ಪಾರ್ಟಿಷನ್ ಮಾಡಿದೀವಿ. ಏನಾದ್ರೂ ಚೆನ್ನಾಗಿರೋ ಶೋಕೇಸ್ ಐಟಮ್ ಇಟ್ಕೊಳಕ್ಕೆ. ಈ ಒಂದು ಸ್ಪೇಸಿಗೆ ಏನ್ ಕಾಂಪ್ಯಾಕ್ಟ್ ಆಗಿ ಯೂನಿಕ್ ಆಗಿ ಮಾಡಬಹುದು ಅದನ್ನ ನೀಟ್ ಆಗಿ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಬೇಸ್ ಅಲ್ಲೇ ಎಲ್ಲ ಮಾಡಿ. ಅಂಡ್ ನಮ್ಗೆ ಯಾವ ರೀತಿ ಕಸ್ಟಮೈಸ್ಡ್ ಬೇಕಾದ್ರೂ ಕೂಡ ನೀವು ಇದರಲ್ಲಿ ಯಾವ ಡಿಸೈನ್ ಆಗ್ಲಿ, ಯಾವುದೇ ಒಂದು ಕಲರ್ ಅಲ್ಲಿ ಆಗ್ಲಿ, ನಿಮ್ಮ ಕಲರ್ ಕಾಂಬಿನೇಷನ್ ಪ್ರಕಾರ, ನಿಮ್ಮ ಥೀಮ್ ಪ್ರಕಾರ ಇಡೀ ಮನೆನ ಅಲ್ಯೂಮಿನಿಯಂ ಬೇಸ್ ಅಲ್ಲಿ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಅದತ್ರ 300+ ಕಲರ್ಸ್ ಇದೆ. ಸೊ ಅದನ್ನ ಚೂಸ್ ಮಾಡ್ಕೊಂಡು ಅಂಡ್ ಈ ಟಿವಿ ಯೂನಿಟ್ ಅಲ್ಲಿ ಈ ಗ್ಲಾಸ್ ಕೊಟ್ಟಿದ್ದೀರಲ್ಲ, ಇದು ಹೇಗೆ? ಯೂಶಲಿ ಎಲ್ಲ ನಾವು ರಿಮೋಟ್ ಸೆಟಪ್ ಬಾಕ್ಸ್ ಎಲ್ಲ ಮೇಲ್ಗಡೆನೆ ಇರುತ್ತೆ. ಸೊ ನಾವು ಇದಕ್ಕೆ ಒಂದು ಅಡಿಷನಲ್ ಕಂಟೈನರ್ ಕೊಡೋ ತರ ಮಾಡಿ ಸೆಟಪ್ ಬಾಕ್ಸ್, ವೈರ್ಸ್, ಕೇಬಲ್ಸ್ ಎಲ್ಲ ವಿಸಿಬಲ್ ಆಗ್ಬಾರ್ದು ಅಂತ ಅನ್ನೋ ಕಾನ್ಸೆಪ್ಟ್ಗೆ ಈ ಒಂದು ಕಾನ್ಸೆಪ್ಟ್ ನ ಮಾಡಿದೀವಿ. ಇಟ್ ಇಸ್ ಸಮಥಿಂಗ್ ಯೂನಿಕ್ ಅಂತಾನೆ ಹೇಳ್ಬೋದು. ಈಗ ನಾನು ರೂಮ್ ತೋರಿಸ್ತೀನಿ. ರೂಮ್ ಡೆಫಿನೆಟ್ಲಿ ಎಸ್, ಅದ್ರಲ್ಲಿ ಒಂದು ಯೂನಿಕ್ ಪ್ಲೇಸ್ ತೊಟ್ಟಿನಿ, ತುಂಬಾ ಕಾಂಪ್ಯಾಕ್ಟೆಡ್. ಬನ್ನಿ, ನಮ್ಗಿದು ಬೇಕೇ ವೀಕ್ಷಕರಿಗೆ, ನಮ್ಮ ನೋಡೋ ವೀಕ್ಷಕರಿಗೆ, ಸ್ಪೆಷಲಿ ನಮ್ಮ ಲೇಡೀಸ್ಗೆ ಈ ತರ ಒಂದು ಜಾಗ ಯೂನಿಕ್ ಆಗಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತೀನಿ.
ಇದು ಡ್ರೆಸ್ಸಿಂಗ್ ಟೇಬಲ್ ಆಯ್ತಾ, ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಇಂದ ಬಂದ ತಕ್ಷಣ ಇಷ್ಟು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಿರರ್ ಇದೆ. ಆಮೇಲೆ ನಮ್ದು ಏನೇನು ಐಟಮ್ ಇದೆ, ಸ್ಪ್ರೇ, ಸೋಪು, ಶಾಂಪೂಸ್, ಗಿಂಪೂಸ್, ನಮ್ಗೆ ಏನೇನು ಬೇಕು ಎಲ್ಲ ಎರಡೂ ಕಡೆ ನಾವು ಇಟ್ಕೋಬಹುದು. ಅದಲ್ದೇನೆ ನಮ್ಮ ಎಮರ್ಜೆನ್ಸಿ ಲಾಂಡ್ರಿ ಕೂಡ ನಾವಿಲ್ಲಿ ಇಟ್ಕೋಬಹುದು. ನೀವು ನೋಡಿದ್ರೆ ಈ ಪೋರ್ಷನ್ ನ ಎಷ್ಟೊಂದು ದೊಡ್ಡ ಜಾಗ ಇದೆ. ಹೌದು, ರೈಟ್. ಅಂಡ್ ಇದೆಲ್ಲ ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇಟ್ ಇಸ್ ಈಸಿ ಟು ಹ್ಯಾಂಡಲ್ ಅಲ್ಲ, ಲೈಕ್ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಸ್ಪೇಸ್ ಕೂಡ ಡಿಸ್ಟರ್ಬ್ ಆಗಲ್ಲ. ಹಿಡಿ ಕ್ಯಾಂಡಲ್ ಇಟ್ರೆ ಡಿಸ್ಟರ್ಬ್ ಆಗುತ್ತೆ. ಸೊ ಕೆಲವೊಂದ್ ಕಡೆ ಮಕ್ಳು ಹಿಡಿದು ಎಳಿತಾರೆ ಮಾಡ್ತಾರೆ ಅನ್ನೋದೆಲ್ಲ ಇರುತ್ತೆ. ಬಟ್ ನಮ್ಗೆ ಕೂಡ ಸಾಫ್ಟ್, ಎಸ್ ಹಿಂಗೆ ಜಸ್ಟ್ ಸಾಫ್ಟ್. ಎಸ್. ಆಮೇಲೆ ಇದು ನಾವು ವಾಶ್ರೂಮ್ ಇಂದ ಯೂಸ್ ಮಾಡ್ತೀವಿ, ಏನಾಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಎನಿ ಟೈಮ್ ನೀಟಾಗಿ ವಾಶ್ ಮಾಡ್ಕೊಂಡು ಹಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಸೊ ನನ್ಗೆ ಈ ಪ್ಲೇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಫೀಲ್ ಆಗುತ್ತೆ. ಕಿಚನ್, ಐ ಮೀನ್ ರೂಮ್ ಅಲ್ಲಿ ಈ ತರ ಒಂದು ಯೂನಿಟ್ ಇರೋದು. ಎವ್ರಿ ಹೌಸ್ ಶುಡ್ ಹ್ಯಾವ್ ದಿಸ್. ಪ್ರತಿಯೊಂದು ಮನೆಗೂ ಈ ತರ ಒಂದು ಕಾನ್ಸೆಪ್ಟ್ ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ನನ್ಗೆ ಏನಂದ್ರೆ, ಈ ವಾಲ್ಸ್ ಎಲ್ಲ ಕೂಡ ನಾವು ತುಂಬಾನೇ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ, ಪೇಂಟಿಂಗ್ ಎಲ್ಲ ಮಾಡೋದಕ್ಕಿಂತ ದಟ್ ಬೇಸಿಕಲಿ ಮುಂಚೆ ಎಲ್ಲ ಹೆಂಗಿತ್ತಂದ್ರೆ ಪೇಂಟ್ ಮಾಡೋರು, ಪೇಂಟಿಂಗ್ ಏನಾದ್ರು ಕಲೆ ಆಯ್ತು ಅಂದ್ರೆ ಮತ್ತೆ ಕೂತ್ಕೊಂಡು 2 ಇಯರ್ಸ್ಗೆ 3 ಇಯರ್ಸ್ಗೆ ಒಂದ್ಸಲ ಪೇಂಟ್ ಮಾಡ್ಬೇಕು. ಇದು ಯಾವ ತರ ಕ್ಲಾಸಿ ಫೀಲ್ ಕೊಡುತ್ತೆ ಅಂದ್ರೆ, ನೀವು ರೂಮಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಆ ಶೈನ್ ಫೀಲ್ ಇದೆ. ಪ್ಲಸ್ ಏನೇ ಚಿಕ್ಕ ಪುಟ್ಟ ಕಲೆ ಆದ್ರೂ ಕೂಡ ನೀಟಾಗಿ ವೈಟ್ ಮಾಡ್ಕೊಂಡ್ಬಿಡ್ಬೋದು. ರೈಟ್. ಆ ಒಂದು ನಿಮ್ಗೆ ಓಕೆ ಏನಾಗ್ತಾ ಇದೆ, ಇಲ್ಲೇನೋ ಕಲರ್ ಹಾಕ್ಬೇಕು, ನೋ. ಆಮೇಲೆ ಇದನ್ನ ಹೇಳಿರೋ ಪ್ರಕಾರ ನಿಮ್ಗೆ ಎನಿ ಟೈಮ್ ತುಂಬಾ ಮಿನಿಮಲ್ ಕಾಸ್ಟ್ ಅಲ್ಲಿ ನಿಮ್ಮ ವಾಲ್ ನ ಕೂಡ ಚೇಂಜ್ ಮಾಡ್ಕೊಳ್ಳುವಂತ ಫೆಸಿಲಿಟಿ ಇದೆ. ನಿಮ್ಗೆ ಕಬರ್ಡ್ ತೋರಿಸ್ತೀನಿ ಬನ್ನಿ, ಅದನ್ನು ಹೇಗೆ ಯೂನಿಕ್ ಆಗಿದೆ ಅಂತ. ಓಕೆ, ಇದು ಕೂಡ ಲೈಕ್ ನಮ್ಗೆ ಪ್ಲೇವುಡ್ ಫೀಲ್ ಅಂದ್ರೆ ಪ್ಲೇವುಡ್ ಎಲ್ಲ ಯೂಸ್ ಮಾಡ್ತಾರಲ್ಲ ವುಡ್ ಅಲ್ಲಿ, ಆ ತರ ಅನ್ನಿಸ್ತಾ ಇದೆ. ಬಟ್ ನನ್ಗೆ ಗೊತ್ತು, ಇದು ಫೀಲ್ ಮಾಡ್ದಾಗ್ಲೇನೆ ನಮಗ್ ಗೊತ್ತಾಗುತ್ತೆ ಎಷ್ಟು ಅಫಿಷಿಯಲ್ ಫಿನಿಶಿಂಗ್ ಬಂದಿದೆ ಅಂದ್ರೆ ಇದಕ್ಕೆ ಯಾರು ವುಡ್ ಅಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಸೊ ವುಡ್ಗಿಂತ ಬೆಟರ್ ಫೀಲ್ ಇದೆ. ಸೊ ಇದನ್ನ ಕಂಪ್ಲೀಟ್ PVC ಶೀಟ್ಸ್ ಅಲ್ಲೇ ಮಾಡಿರೋದು ವಿತ್ ಬೀಡಿಂಗ್. ಸೊ ಕಲರ್ ಕಾಂಬಿನೇಷನ್ ನಮ್ ಕಸ್ಟಮರ್ ಹೆಂಗ್ ಕೇಳ್ತಾರೆ ಆ ತರ ನಾವು ಮಾಡ್ಕೊಡ್ತೀವಿ. ಇದು ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಅಂದ್ರೆ ಇದು ಕಲರ್ ಕಾಂಬಿನೇಷನ್ ರೂಮಿಗೆ ಯಾವ ತರ ಬೇಕು ಅಂತ ಮ್ಯಾಚ್ ಮಾಡಿ ಅದನ್ನೇ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀರಾ. ಅವ್ರಿಗೆ ಯಾವ ತರ ಬೇಕೋ ನಾವು ಮಾಡ್ತೀವಿ. ನಮ್ಮನ್ನ ಐಡಿಯಾ ಕೇಳಿದ್ರು ಕೂಡ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಯಾವ ತರ ಕಾಂಬಿನೇಷನ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೀವು ಮೇಡಮ್, ಇದು ಡೋರ್ಸ್ಗೆ ಸ್ಲೈಡಿಂಗು ಇದೆಯಾ ಇಲ್ಲ ಜಸ್ಟ್ ಹ್ಯಾಂಡಲ್ಸ್ ಆ ತರನೇ ಮಾಡ್ತೀರಾ? ನನಗೂ ಒಂದು ಡೌಟ್ ಇದೆ. ಹಾಗೇನೆ ಇದು ವೇಟ್ ತಡೆಯತ್ತಾ ಅಂತ ನಮಗೆ. ಓಕೆ, ಇದು ತುಂಬಾ ಜನ ಹಂಗೆ ಕೇಳ್ತಾರೆ, ಅಲ್ಯೂಮಿನಿಯಂ ಅಂದ ತಕ್ಷಣ ಹೆಂಗೆ ವೇಟ್ ಆಗುತ್ತೆ ಅಂತ. ಫಸ್ಟ್ ನಾನು ಹೇಳ್ತೀನಿ ನಿಮ್ಗೆ ಇದು ಹ್ಯಾಂಡಲ್ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿ. ಸ್ಲೈಡಿಂಗ್ ನಾವು ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ರೂಮ್ ಸೈಜ್ ಚಿಕ್ಕದಿದ್ದಾಗ ಸ್ಲೈಡಿಂಗ್ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಅವ್ರಿಗೆ ಬೇರೆ ಕಾಟ್ ವೀಟ್ ಎಲ್ಲ ಇಟ್ಕೊಳಕ್ಕೆ ಹೆಲ್ಪ್ ಆಗಲಿ ಅಂತ. ಅದರ್ವೈಸ್ ನಾರ್ಮಲಿ ಬಿಗ್ ಮೆಷರ್ಮೆಂಟ್ಸ್ ಇದ್ದಾಗ ರೂಮ್ಗಳು ಅವರಿಗೆ ಹ್ಯಾಂಡಲ್ಸೇ ಸಜೆಸ್ಟ್ ಮಾಡೋದು. ಹ್ಯಾಂಡಲ್ಸ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ, ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ವೆಯ್ಟ್ ಅಂತ ಕೇಳಿದ್ರಲ್ಲ, ನಾರ್ಮಲಿ ಇದಕ್ಕೆ ನೀವು 80 kg ತನಕ ಒನ್ ರೂಫಲ್ಲಿ ಸ್ಟೋರೇಜ್ ಮಾಡ್ಬೋದು. ಪ್ಲಸ್ ವಾರ್ಡ್ರೋಬಲ್ಲಿ ಯಾರು 80 kg ಇರ್ತಾರೆ? ಒಂದು 4-5 kg ಇಡೋದೇ. ಎಲ್ಲಿ ಕ್ಲೋತ್ಸ್ ಇಡ್ತೀವಿ ಬಿಟ್ರೆ, ನಮ್ದೇನಾದ್ರೂ ಮೇಕಪ್ ಐಟಮ್ ಇದ್ರೆ ಇಡ್ತೀವಿ ಅಷ್ಟೇ ಬಿಟ್ರೆ. ಸೊ 5-10 kg ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಆರಾಮ್ಸೆ ಎಷ್ಟು ಬೇಕಿದ್ರು ಡಂಪ್ ಮಾಡ್ಬೋದು. ಮೇಡಮ್, ಇದು ಫ್ರೇಮ್ಸ್ ಬಂದ್ಬಿಟ್ಟು ನಮ್ಗೆ ಬೇರೆ ಕಲರ್ಸ್ ಅಲ್ಲಿ ಆಪ್ಷನ್ಸ್ ಸಿಗತ್ತಾ? ಇದ್ರದ್ದು ಏನು ಇದಂತಂದ್ರೆ ಎಲೆಕ್ಟ್ರೋಲೈಟ್ ಕೋಟಿಂಗ್ ಅಂದ್ಬಿಟ್ಟು ಇದೊಂದು ಕಲರ್ ಇದೆ, ಇನ್ನೊಂದು ರೋಸ್ ಗೋಲ್ಡ್ ಇದೆ. ಯೂಶಲಿ ನಾವು ಎಲೆಕ್ಟ್ರೋಲೈಟ್ ಕಲರ್ಸ್ನೇ ಸಜೆಸ್ಟ್ ಮಾಡ್ತೀವಿ. ಇದ್ರಲ್ಲಿ ಇನ್ನೂ ಒಂದು 10-15 ಕಲರ್ ಇದೆ. ಬಟ್ ಅದು ಪೌಡರ್ ಕೋಟಿಂಗ್ ಏನಾಗುತ್ತೆ ಅಂದ್ರೆ, ನೀವು ಕ್ಲೀನ್ ಮಾಡ್ತಾ ಅದ್ರ ಶೈನಿಂಗ್ ಎಲ್ಲ ಹೊರಟೋಗುತ್ತೆ. ಸೊ ಮೇನ್ಲಿ ಅದ್ರ ಬದಲು ನೀವು ಇದನ್ನ ಹಾಕೊಂಡ್ರೆ ಇದು ಒಂಥರ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಅಂಡ್ ಈ ಯೂನಿಟ್ ನೀವು ಇದನ್ನ ನೋಡಿ ಹೇಗಿದೆ. ಇದ್ರಲ್ಲಿ ನಿಮ್ಮ ಮೇಕಪ್ ಸ್ಟಫ್ಸ್ ಎಲ್ಲ ಇಟ್ಕೋಬಹುದು. ಇದೆಲ್ಲ ನಾವು ಅದು ಎಲೆಕ್ಟ್ರೋಲೈಟ್ ಕೋಟೆಡ್ ಯೂಸ್ ಮಾಡಿದೀವಿ. ಅಂಡ್ ಈ ಯೂನಿಟ್ ಕೊಟ್ಟಿದ್ದೀರಲ್ಲ, ಇದು ಎಮರ್ಜೆನ್ಸಿ ಗೊತ್ತಲ್ಲ, ಎಲ್ಲರ ಹತ್ರ ಒಂದ್ ಮನೆಯಲ್ಲ ಎಷ್ಟು ಜನ ಇದಾರೆ ಅಷ್ಟು ಜನರ ಹತ್ರ ಮೊಬೈಲ್ ಇರುತ್ತೆ. ಸೊ ಮೊಬೈಲ್ ಆಕ್ಸೆಸ್ಗೆ ಏನಾದ್ರು ಚಿಕ್ಕ ಪುಟ್ಟ ಎಮರ್ಜೆನ್ಸಿ ಬುಕ್ಸ್ ಓದೋರ್ಗೆ ಇದ್ರೆ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು. ಸ್ಟೋರೇಜ್ ಆಗಿ ನೋಡಿ ಆಲ್ರೆಡಿ ಬುಕ್ಸ್ ಇದೆ. ಸೊ ಎಮರ್ಜೆನ್ಸಿಗೆ ಚಿಕ್ಕ ಮಕ್ಳು ಇದ್ರೆ ಚೇರ್ ಪುಲ್ ಔಟ್ ಮಾಡ್ಕೊಂಡು ಓದ್ಕೊಂಡು ಬರ್ಕೊಡ್ಬೋದು. ಮೇಡಮ್, ಇದೆಲ್ಲ ನೋಡಿದ್ರೆ ಈ ಹ್ಯಾಂಡಲ್ಸ್ ಇದ್ರ ಹತ್ರ ಎಲ್ಲ ಈ ಶಾರ್ಪ್ ಆಗಿ ಇರೋ ತರ ಅನ್ಸುತ್ತೆ. ಇದಕ್ಕೆ ಪ್ರೊಫೈಲ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಆ ಶಾರ್ಪ್ ಎಲ್ಲ ನಾವು ಮೆಷಿನ್ ನಲ್ಲಿ ವರ್ಕ್ ಮಾಡಿ ಬ್ಲೆಂಡ್ ಮಾಡಿದೀವಿ ಆಯ್ತಾ. ಸೊ ನಮ್ಮ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇರೋದು, ಅದತ್ರ 15 ವರ್ಷ ಈ ಫೀಲ್ಡ್ ಅಲ್ಲೇ ಎಕ್ಸ್ಪರ್ಟೀಸ್ ಇರೋದು. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ಸೊ ಅದು ನೀಟಾಗಿ ಬ್ಲೆಂಡ್ ಆಗಿದೆ, ಎಲ್ಲೂ ಏನು ಹರ್ಟ್ ಆಗೋದಿಲ್ಲ. ಬಾಲ್ಕನಿಗೆ ಬಂದ್ರು ಕೂಡ ಒಂದು ಒಳ್ಳೆ ಫೀಲ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ನಮ್ಗೆ ಅದೇ ತರ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಮೇಡಮ್.
ಸಿ ಅದು ನಾವು ಎಲ್ಲಿ ಅಂದ್ರೆ ನಾರ್ಮಲ್ ಒಂದು ಸಿಟಿಯಲ್ಲಿ ಒಂದು ಮನೆ ಮಾಡಿದಾಗ ವೆಸ್ಟರ್ನ್ ಫೀಲ್ ಹೆಂಗ್ ಕೊಡ್ಬೇಕು ಅಂತ ನಮ್ ಕಸ್ಟಮರ್ ಕೇಳಿದಾಗ ಸೊ ಈ ತರ ಒಂದು ಆಂಟಿಕ್ ಎನ್ವಿರಾನ್ಮೆಂಟ್ ನ ಒಂದ್ ಮನೆಯಲ್ಲಿ ಒಂದು ಕಾರ್ನರ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸಿ ಇಲ್ಲಿ ನೋಡಿ, ನೀವು ಇಲ್ಲೊಂದು ಚೇರ್ ಹಾಕೊಂಡು ಆರಾಮ್ಸೆ ನಿಮ್ಮ ಈವ್ನಿಂಗ್ ನ ವೀಕೆಂಡ್ಸ್ ನ ಚಿಲ್ ಮಾಡಬಹುದು. ಸೊ ಮೇಲ್ಗಡೆ ನೋಡಿದ ತಕ್ಷಣ ವೈಬ್ಸ್ ಬಂದ್ಬಿಡುತ್ತೆ ಅಲ್ವಾ. ಇಟ್ಸ್ ವೆರಿ ನೈಸ್ ಅಂಡ್ ಈ ಮನೆದು ಒನ್ ಆಫ್ ದ ಬೆಸ್ಟ್ ಔಟ್ಸೈಡ್ ಕಾರ್ನರ್ ಆಫ್ ದ ಹೌಸ್ ಅಂತ ಹೇಳ್ಬೋದು. ಸೊ ಈ ತರದೆಲ್ಲ ವಿ ಇಂಟೀರಿಯರ್ಸ್ ಎಕ್ಸ್ಪರ್ಟ್ಸ್ ಅವ್ರ ಕಸ್ಟಮರ್ ಬೇಡಿಕೆ ಮೇಲೂ ಕೂಡ ಡಿಫ್ರೆನ್ಸ್ ಆಗುತ್ತೆ. ಪ್ಲಸ್ ನಾವು ಕೂಡ ಸಜೆಸ್ಟ್ ಮಾಡ್ತಾ ಇರ್ತೀವಿ ಅವ್ರಿಗೆ. ಮೇಡಮ್, ನೀವು ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ನೀವು ಮತ್ತೆ ನಿಮ್ಮ ಕಸ್ಟಮರ್ಸ್ ಮಧ್ಯ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ? ಸೈಮಲ್ಟೇನಿಯಸ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಈಗಿನ ಒಂದು ಸ್ಪೀಡ್ ಏನಿದೆ ನಮ್ಮ ಟೆಕ್ನಾಲಜಿ, ಲ್ಯಾಂಡ್ ಲಾರ್ಡ್ಸ್ ಪ್ಲಸ್ ನಾವಾಗ್ಲಿ ಡೈರೆಕ್ಟ್ ಡೈಲಿ ಮೀಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟರ್ ಯಾರಿದ್ದಾರೆ ಪ್ಲಸ್ ನಾವು ಲ್ಯಾಂಡ್ ಲಾರ್ಡ್ಸ್ ಯಾರು ಬಿಲ್ಡ್ ಮಾಡ್ತಾ ಇದ್ದಾರೆ ಅವರಿಗೆ ಕಮ್ಯುನಿಕೇಶನ್ ಈಸಿ ಆಗಲಿ ಅಂದ್ಬಿಟ್ಟು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಸೊ ಅವ್ರಿಗೆ ಏನೇನು ಬೇಕು, ಏನೇನು ಚೇಂಜಸ್ ಬೇಡ ಅಂತ ದೆನ್ ಅಂಡ್ ದೇರ್ ಅಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಸೊ ಆ ಥರ ಏನಾದರೂ ಮೇಜರ್ ಇದ್ರೆ ನಮ್ಮನ್ನು ರೀಚ್ ಔಟ್ ಮಾಡ್ತಾರೆ. ಸೊ ನಾವು ಅವ್ರ ಜೊತೆ ಪರ್ಸನಲ್ ಆಗಿ ಕುತ್ಕೊಂಡು ಕಾಲ್ ತಗೊಂಡು ಒನ್ ಕಾಲ್ ಅವೇ ಪ್ರಾಬ್ಲಮ್ ವಿಲ್ ಬಿ ರಿಸಾಲ್ವ್. ಅಶಿತಾ ಅವರೇ, ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ ಬನ್ನಿ. ಅದರದ್ದು ಹಿಡಿ ನೋಡಿದ್ರೆ ನೀವು ಯೂಶಲಿ ನಾವು ಬೇರೆ ಮೆಟಲ್ದೆಲ್ಲ ಯೂಸ್ ಮಾಡ್ತೀವಿ, ಇದು ಪ್ಯೂರ್ ಅಲ್ಯೂಮಿನಿಯಂ ಮೆಟಲ್. ಇದು ಓಪನ್ ಮಾಡಿದ್ರೆ ಅಂದ್ರೆ ಇವಾಗ ನಾವು ಹ್ಯಾಂಡಲ್ಸ್ ಎಲ್ಲ ನಾರ್ಮಲ್ ಹ್ಯಾಂಡಲ್ಸ್ ಹಾಕಿದ್ರೆ ಅದು ಸ್ಕ್ರೂ ಲೂಸ್ ಆಗೋದು ಆತರ ಎಲ್ಲ ಆಗುತ್ತೆ. ಸೊ ಇದು ನಿಮ್ಗೆ ಲೈಫ್ ಟೈಮ್ ಏನೂ ಆಗಲ್ಲ, ಹಿಂಗೆ ಇರುತ್ತೆ. ಇವನ್ ಇದ್ರ ಕಲರ್ ಕೂಡ ಇದು ಫಿಕ್ಸ್ಡ್ ಅಲ್ವಾ? ಎಸ್ ಪರ್ಮನೆಂಟ್ ಫಿಕ್ಸ್ಡ್. ಓಕೆ, ಇದು ಸ್ಟೋರೇಜ್ ಇದೆ ಜಾಗ ಇಲ್ಲಿ. ಆಮೇಲೆ ನೋಡಿ ಇದನ್ನು ಅಷ್ಟೇ, ಇದಕ್ಕೂ ಎಲ್ಲ ಅದೇ ಫ್ರೇಮ್ ಫಿನಿಶಿಂಗ್ ಕೊಟ್ಟಿದ್ರಲ್ಲ, ಎಲ್ಲ ಅಲ್ಯೂಮಿನಿಯಂ ಬೇಸ್ಡ್. ಸೊ ನೋಡಿ ಇದನ್ನು ಅಲ್ಲಿ ಹಂಗೆ ಯೂಸ್ ಮಾಡಿದೀವಿ. ಸೊ ಇದು ನಮ್ಗೆ ಟೆನ್ಷನ್ಸ್ ಇರಲ್ಲ, 5 ವರ್ಷನೋ 2 ವರ್ಷನೋ ಆದ್ಮೇಲೆ ಸ್ಕ್ರೂ ಬಿದ್ದೋಗುತ್ತೆ, ಹಿಡಿ ಚೇಂಜ್ ಮಾಡ್ಬೇಕನ್ನೋದು. ಸೊ ಎಲ್ಲೂ ಹಂಗೆ ಯೂಸ್ ಮಾಡಿದೀವಿ. ಇದು ನೋಡಿ, ನೀವು ಕ್ಲೋಸ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ UPS ಸ್ಟೋರೇಜ್ ಅಂತ ಇಟ್ಕೊಂಡಿದೀವಿ. ಆಶಿತಾ ಅವರೇ, ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ. ಇವಾಗ ಗೆಸ್ ಮಾಡ್ಬೇಕು ನೀವು ಇದೇನಿದೆ ಅಂತ ಹೇಳಿ. ಹೆಂಗ್ ಕಾಣಿಸ್ತಿದೆ ಇದು ಈ ಜಾಗ? ಬಟ್ಟೆಗಳು ಇಟ್ಕೊಳ್ಳೋ ಜಾಗ, ಸ್ಟೋರೇಜ್, ಅಂಡ್ ಇಲ್ಲಿ ಕೂಡ ಒಂದು ಬಾಕ್ಸ್ ತರ ಇದೆ. ಏನ್ ಇಟ್ಕೋಬಹುದು, ಏನಾದ್ರೂ ಇಟ್ಕೋಬಹುದು, ಸಣ್ಣ ಪುಟ್ಟ ಐಟಮ್ಗಳು. ಸೊ ಜನರಲ್ ಆಗಿ ಯಾರಾದ್ರೂ ಬಂದು ನೋಡಿದ ತಕ್ಷಣ ಇದು ಅಷ್ಟೇ ಫೀಲ್ ಬರೋದು. ಸೊ ಇದ್ರದ್ದು ಟ್ರಿಕ್ಸ್ ಹೇಳ್ತೀನಿ ನಿಮ್ಗೆ. ಇದನ್ನ ಹಿಂಗ್ ತೆಗೆದ್ರೆ ಶೀಟ್ ಇದು ಹೊರಗಡೆ ಬರುತ್ತೆ. ಸೊ ಇದನ್ನ ನಾವ್ ಇದ್ ನೋಡಿದ್ವಲ್ಲ, ಇಲ್ಲಿ ಏನಾದ್ರೂ ಇಟ್ಕೋಬಹುದು ಜನರಲಿ. ಸೊ ನೀವು ಇದನ್ನ ಪುಲ್ ಮಾಡಿದ್ರೆ ನೈಸ್, ಇಡೀ ನಮ್ಮ ಮನೆಗೆ ಬೇಕಾಗಿರುವ ಇಂಪಾರ್ಟೆಂಟ್ ಪ್ಲೇಸ್ ನ ಈ ಜಾಗದಲ್ಲಿ ಸೀಕ್ರೆಟ್ ಲಾಕ್ ಅನ್ನ ಮಾಡಿಟ್ಟಿದೀವಿ ನಾವು. ಓಕೆ, ಸೀಕ್ರೆಟ್ ಲಾಕ್ ಕೂಡ ಕೊಟ್ಟಿದ್ದೀರಾ ನೀವು ಇಲ್ಲಿ. ಓಕೆ, ಸೊ ಇದೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಂದ್ ಮನೆಯಲ್ಲಿ. ಜನರಲಿ ಯಾರಿಗೂ ಗೊತ್ತಾಗುತ್ತೆ. ಜನರಲ್ ಆಗಿ ನೋಡಿದಾಗ ಓಕೆ, ಏನೋ ಬಟ್ಟೆ ಇಟ್ಟಿರ್ತಾರೆ ಈ ಟ್ರೇಯಲ್ಲಿ ಅಂತ ಹೇಳ್ತಾರೆ. ಸೊ ನನ್ಗೊಂದು ಡೌಟ್ ಏನಂದ್ರೆ, ಇದು ಬರೀ ಕೀ ಲಾಕ್ ಮಾತ್ರ ಕೊಡ್ತೀರಾ ಒಳಗಡೆ, ಇಲ್ಲಾಂದ್ರೆ ಈಗ ಡಿಜಿಟಲ್ ಪಾಸ್ವರ್ಡ್ ಟೈಪ್ ಎಲ್ಲ ಬರತ್ತಲ್ಲ, ಈಗ ಸೇಫ್ ಆಗಿ ಇರೋ ತರ ಬೇಸಿಕಲಿ ಡಿಜಿಟಲ್ ಪಾಸ್ವರ್ಡ್ ಕೊಟ್ಬಿಡ್ಬಹುದು. ನಾವು ಈ ನಾರ್ಮಲ್ ಕೀನ ಸಜೆಸ್ಟ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ಅ ಸೀಕ್ರೆಟ್ ಲಾಕರ್. ಡಿಜಿಟಲ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ಈಗ ನೆನಪಿರುತ್ತೆ, ಇನ್ನೊಂದ್ 2-3 ತಿಂಗಳು ಬಿಟ್ಟು ಮರ್ತೋಗ್ಬಿಟ್ರೆ ಏನ್ ಮಾಡೋಣ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಪರ್ಸನಲಿ ನಾವು ವಿ ಇಂಟೀರಿಯರ್ಸ್ ಕಡೆಯಿಂದ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ಬೋದು ಅದ್ರಲ್ಲಿ. ನಾವು ಯೂಶಲಿ ಲೇಡೀಸ್ ತುಂಬಾ ಟೈಮ್ ಅನ್ನ, ಸಾಕಷ್ಟು ಕಾಲಗಳನ್ನ ನಾವು ಕಿಚನ್ ಅಲ್ಲಿ ಕಳಿತೀವಿ. ನಿಮ್ಗೆ ಕಿಚನ್ ಅನ್ನ ತೋರಿಸ್ತೀನಿ ಬನ್ನಿ. ಮೇಡಮ್, ಇದು ತುಂಬಾ ಯುನೀಕ್ ಆಗಿ ಕಾಣಿಸ್ತಾ ಇದೆ. ನನ್ಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಿಚನ್ ಅಂತಂದ್ರೆ, ನಂಗೆ ಎಲ್ಲೂ ಗೋಡೆನೆ ಕಾಣಿಸ್ತಾ ಇಲ್ಲ, ಇಲ್ಲಿ ಗೋಡೆನೆ ಕಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಇದು ಇಟಾಲಿಯನ್ ಕಾನ್ಸೆಪ್ಟ್ ಕಿಚನ್ ಅನ್ನು ನಾವು ಮಾಡಿರೋದು. ಯೂಶಲಿ ಇದು ಮಾಡಿದಾಗ ಜಾಗನ ಸಾಕಷ್ಟು ಸೇವ್ ಮಾಡ್ತೀವಿ. ಇಂಡಿಯನ್ ಕಿಚನ್ ಅಂದ ತಕ್ಷಣ ನಮಗೆ ವಾಲ್ಸ್ ಗಿಲ್ಸ್ ಎಲ್ಲ ಬಂದ್ಬಿಡುತ್ತೆ. ನೀವು ಸಟ್ಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕಾರ್ನರ್ ಅಲ್ಲಿ ಎಲ್ಲೂ ನಮಗೆ ಕ್ಲೋಜರ್ ಕಾನ್ಸೆಪ್ಟೇ ಇಲ್ಲ. ಸೊ ಇಟ್ ಇಸ್ ಆಕ್ಚುಲಿ ಓಪನ್ ಕಿಚನ್ ಕಾನ್ಸೆಪ್ಟ್. ನೀವು ಹಾಲಿಂದ ಎಂಟ್ರಿ ವೇ ತಗೊಂಡ್ರು ಕೂಡ ಈ ಇಂಟೀರಿಯರ್ ನ ಇಲ್ಲಿ ಎಂಟ್ರಿ ವೇ ಅಲ್ಲಿ ಕೂಡ ನಾವು ಓಪನ್ ಕಿಚನ್ ಕಾನ್ಸೆಪ್ಟ್ ನ ಇಟಾಲಿಯನ್ ಫಾರ್ಮ್ಯಾಟ್. ಅಂಡ್ ಮತ್ತೆ ಎಲ್ಲ ಹ್ಯಾಂಡಲ್ಸ್ ಕೂಡ ನೀವೆಲ್ಲ ಪ್ರೊಫೈಲ್ ಹ್ಯಾಂಡ್ಲಿಂಗ್ಸ್ ಕೊಟ್ಟಿದ್ದೀರಾ. ಹೌದು, ತುಂಬಾ ಸಾಫ್ಟ್ ಆಗಿ. ಬೇಸಿಕಲಿ ಪ್ರೊಫೈಲ್ ಹ್ಯಾಂಡ್ಲಿಂಗ್ ಬಂದ್ಬಿಟ್ಟು ಲೈಫ್ ಟೈಮ್ ಅಗೇನ್. ನಾನು ಏನಾದ್ರೂ ನಿಮ್ಗೆ ಹ್ಯಾಂಡಲ್ಸ್ ಅಡಿಷನಲ್ ಹ್ಯಾಂಡಲ್ಸ್ ಕೊಟ್ಟೆ ಅಂದ್ರೆ 1 ವರ್ಷ 2 ವರ್ಷ ಮ್ಯಾಕ್ಸ್ ಅಂದ್ರೆ ಆ ಸ್ಕ್ರೂ ಎಲ್ಲ ಬಿಚ್ಕೊಂಡ್ ಬಂದ್ಬಿಡುತ್ತೆ. ಸೊ ನಾವು ಲೈಫ್ ಟೈಮ್, ಲಾಂಗ್ ಟೈಮ್ ಆಕ್ಸೆಸ್ ಈಸಿ ಆಗಿರ್ಲಿ ನಮ್ಮ ಕಸ್ಟಮರ್ಗೆ ಅಂದ್ಬಿಟ್ಟು ನಾವು ಯೂಶಲಿ ಪ್ರೊಫೈಲ್ ಹ್ಯಾಂಡಲ್ ಕೊಡ್ತೀವಿ. ಅಂಡ್ ನೀವು ಕಟ್ಲರಿ ಟ್ರೇನು ನೋಡಿದ್ರು ಕೂಡ ಅಲ್ಯೂಮಿನಿಯಂ ಬೇಸ್ಡ್ ಕಾನ್ಸೆಪ್ಟ್ ನೇ ಯೂಸ್ ಮಾಡಿದ್ವಿ. ವಾಶ್ ಎನಿ ಟೈಮ್, ಏನು ಆಗಲ್ಲ, ರಸ್ಟ್ ವೆಸ್ಟ್ ಸೀನೇ ಇಲ್ಲ. 10, 15, 20 ವರ್ಷ ಆದ್ರೂ ಹಿಂಗೆ ಇರುತ್ತೆ. ಓಕೆ, ನಾನು ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ. ಇದು ಇಟಾಲಿಯನ್ ಕಿಚನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ಒಂದು ಫಿನಿಶಿಂಗ್ ಬಂದಿದೆ.
ಫಿಕ್ಸ್ ಫಿನಿಶಿಂಗ್ ಬಂದಿದೆ. ಇದು ಫೈಬರ್ ಸಿಂಕ್. ನೀವು ಇದ್ರದ್ದು ಆಪ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಓಕೆ, ಅಂದ್ರೆ ನಾವು ಹೇಗೆ ಸೊಪ್ಪು ಏನಾದ್ರು ವೆಜಿಟೇಬಲ್ ವಾಶ್ ಮಾಡ್ಕೊಳ್ಳೋದಾದ್ರೆ ಟ್ರೇಲ್ ಹಾಕಿ ಈಸಿಯಾಗಿ ವಾಶ್ ಮಾಡ್ಬೋದು. ಇದನ್ನ ಈ ಕಡೆ ಟರ್ನ್ ಮಾಡಿದ್ರೆ ಇದನ್ನ ಫುಲ್ ಮಾಡ್ಬೋದು. ಆಫ್ ಆನ್ ಕಡಿಮೆ ಬೇಕಿದ್ರೆ ಕಡಿಮೆ, ಆಮೇಲೆ ಎನಿ ಪ್ಲೇಸಸ್ ಏನ್ ಬೇಕಿದ್ರೆ ವಾಶ್ ಮಾಡ್ಕೋಬಹುದು. ಅಂಡ್ ಈ ಆಪ್ಷನ್ ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ಗೆ ಅದು ಇದು ಮಾಡಿದ್ವಿ. ಸೊ ಕೆಳಗಡೆ ಆಬ್ವಿಯಸ್ಲಿ ನೀರ್ನ ನಮ್ದು ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ಕಾನ್ಸೆಪ್ಟ್ ಇದೆ. ಮ್ಯಾಮ್ ಈ ಯೂನಿಟ್ ಕೂಡ ಏನು ನೀವು ಹೇಗ್ ಮಾಡಿದೀರಾ? ಇದು ಇಸ್ ಬೇಸಿಕಲಿ ಕಾರ್ನರ್ ಯೂನಿಟ್. ಕೆಲವರು ಯುಟಿಲೈಸ್ ಮಾಡ್ಕೊಳ್ಳಲ್ಲ, ನಾವು ಯೂಸ್ ಮಾಡ್ಕೊಂಡಿದೀವಿ. ಸೊ ಇದ್ರಲ್ಲಿ ನಾವು ಯೂಶಲಿ ವೆಜಿಟೇಬಲ್ಸ್ ಅಥವಾ ಏನಾದ್ರು ಅಡಿಷನಲ್ ಗ್ರಾಸರೀಸ್ ಎಲ್ಲ ತಂದ ತಕ್ಷಣ ಕಿಚನ್ ಅಲ್ಲಿ ಅಥವಾ ಒಂದ್ ಕಡೆ ಡಂಪ್ ಮಾಡ್ತೀವಿ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಇದು ನಮ್ ಮೇನ್ ಕೋರ್ ಬಂದ್ಬಿಟ್ಟು ನಾವು ಓವನ್ ಯೂಸ್ ಮಾಡಿದ್ರೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ನೀವು ಇದನ್ನ ಓಪನ್ ಮಾಡಿ ನೋಡಿದ್ರೆ ನೋಡಿ, ಇಲ್ಲಿ ಸ್ವಿಚಸ್ ಇದೆ. ಮಿಕ್ಸಿಗೆ ಯೂಸ್ ಮಾಡ್ಕೊಂತಿದೀವಿ. ಮಿಕ್ಸಿ ಆಬ್ವಿಯಸ್ಲಿ ಕೆಲವ್ರ ಮನೇಲಿ ಓಪನ್ ಸ್ಪೇಸ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮಿಕ್ಸಿ. ನೀವು ಇದನ್ನ ಮಲ್ಟಿಪರ್ಪಸ್ ಮಾಡ್ಕೋಬಹುದು, ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ. ಪ್ಲಸ್ ಅಲ್ಲಿ ಈ ಕಸ್ಟಮರ್ ನಮ್ಗೆ ಅದು ಸ್ಟ್ರಿಪ್ಸ್ ಲೈಟ್ ಬೇಕು ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಆ ಲೈಟ್ ಹಾಕಿದಿದ್ರೆ ಈವ್ನಿಂಗ್ ಟೈಮಲ್ಲಿ ಕ್ಲಾಸಿ ಲುಕ್ ಬರುತ್ತೆ. ಎಲ್ಲೂ ಕೂಡ ನೀವು ಏನು ಸ್ಪೇಸ್ ನ ಬಿಟ್ಟಿಲ್ಲ, ಅಂದ್ರೆ ಎಲ್ಲರೂ ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ನಮ್ಮ ಹೋಲ್ ಇಟಾಲಿಯನ್ ಕಿಚನ್ ಕಾನ್ಸೆಪ್ಟೇ ಅದು. ಸೊ ಇರೋ ಒಂದ್ ಜಾಗದಲ್ಲಿ ಅಚ್ಚುಕಟ್ಟಾಗಿ ಎಷ್ಟು ಮಾಸ್ಟರ್ ಪೀಸ್ ಕಿಚನ್ ನ ಕ್ರಿಯೇಟ್ ಮಾಡಕ್ಕಾಗತ್ತೆ ನಮ್ ಕಸ್ಟಮರ್ಗೆ, ಆ ತರ ಕ್ರಿಯೇಟ್ ಮಾಡ್ಕೊಡ್ತೀವಿ ನಾವು. ಸೊ ಇದು ಅಷ್ಟೇ ಸ್ಟೋರೇಜ್. ಇದು ವೆಜಿಟೇಬಲ್ ಟ್ರೇ ಹೇಗ್ ಬೇಕೋ ಅವ್ರಿಗೆ ಹಾಗೆ ಯುಟಿಲೈಸ್ ಮಾಡ್ಕೋಬಹುದು. ನೋಡಿ ಇದು ಎಷ್ಟು ಕಾಂಪ್ಯಾಕ್ಟ್ ಇದೆ, ಯಾರಿಗೂ ಗೊತ್ತೇ ಆಗೋದಿಲ್ಲ ಕಿಚನ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅಲ್ಯೂಮಿನಿಯಂ. ಇದು ಮ್ಯಾಮ್ ನಿಮ್ಗೆ ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಮೆಷರ್ಮೆಂಟ್ ಕೊಟ್ರೆ ಅದು ಇದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್. ಇದು ಫೈಬರ್ ಟ್ರೇ. ಅರ್ಷಿತಾ ಅವರೇ, ನಾನು ನಿಮ್ಗೊಂದು ಕಾರ್ನರ್ ಸ್ಪೇಸ್ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಂಡಿದೀವಿ ಅಂತ ತೋರಿಸ್ತೀನಿ. ನೋಡಿ ಇದನ್ನ ಫುಲ್ ಮಾಡಿದ್ರೆ ನೀವು, ವಾವ್ ನೈಸ್ ಅಲ್ಲ. ಇದು ನಮ್ಮ ಇಟಾಲಿಯನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಬರುತ್ತೆ ಈ ತರ. ಸೊ ಈ ಸ್ಪೇಸ್ ನೋಡಕ್ ಮಾತ್ರ ತುಂಬಾ ಚಿಕ್ಕದಾಗಿದೆ, ಬಟ್ ಎಷ್ಟೊಂದು ಐಟಮ್ಸ್ ನಾವು ಯುಟಿಲೈಸ್ ಮಾಡ್ಕೋಬಹುದು. ಹೌದು, ತುಂಬಾ ಯುನೀಕ್ ಐಡಿಯಾ ಇದು ಕೂಡ. ಎಲ್ಲೂ ಕೂಡ ನೀವು ಒಟ್ನಲ್ಲಿ ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ, ಎಲ್ಲದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ತರ. ಹೌದು. ಅಂಡ್ ಇದೆಲ್ಲ ಕ್ರಾಕರಿ ಯೂನಿಟ್ಸ್. ನಮ್ ಕಿಚನ್ ರಿಲೇಟೆಡ್ ಏನೇನ್ ಕ್ರಾಕರೀಸ್ ಬೇಕು, ಮಸಾಲಾ ಐಟಮ್ಸ್ ಈಸಿಯಾಗಿ ನಮ್ ಲೇಡೀಸ್ ಗೆ ಟಚ್ ಆಗುತ್ತೆ ಇದು. ಅಂಡ್ ಇದು ನಮ್ಗೆ ಸ್ವಲ್ಪ ಕೇರ್ಫುಲ್, ಅಂದ್ರೆ ಕಸ್ಟಮರ್ಸ್ ಬರೀ ಗ್ಲಾಸ್ ಅಲ್ಲ, ಇದು ಫೈಬರ್ ಶೀಟ್ಸ್ ತರ, ಅಂದ್ರೆ ಬೇರೆ ಶೀಟ್ಸ್ ತರ ಬೇಕಂದ್ರೂ ಕೂಡ ಅವೈಲೇಬಲ್ ಇದೆ. ಕಸ್ಟಮರ್ಸ್ ಅವರು ಗ್ಲಾಸ್ ಕೇಳಿದಾರೆ, ಗ್ಲಾಸ್ ಮಾಡ್ಕೊಟ್ವಿ. ಅವ್ರಿಗೆ ಶೀಟ್ಸ್ ಬೇಕಂದ್ರೆ ಶೀಟ್ ಕವರೇಜ್ ಕೂಡ ಮಾಡ್ಕೊಡ್ತೀವಿ. ಇದ್ರ ಒಳಗಡೆ ಇನ್ನು ಅಡಿಷನಲ್ಸ್ ಏನ್ ಬೇಕಾದ್ರೆ ಏನ್ ಮಾಡ್ತೀವಿ. ಕೆಲವರು ಕಸ್ಟಮರ್ ಒಳಗಡೆ ಕೂಡ ಲೈಟ್ ಹಾಕಿಸ್ಕೊಡಿ ಅಂತ ಹಾಕಿಸ್ಕೊಡ್ಬೋದು. ಕಸ್ಟಮರ್ಸ್ ಟು ಕಸ್ಟಮರ್ ಕೆಲವ್ರ ರಿಕ್ವೈರ್ಮೆಂಟ್ ಇರುತ್ತೆ, ಕೆಲವರಿಗೆ. ಅಂಡ್ ಇದು ಮೇಲ್ಗಡೆ ಕೂಡ ಇದು ಒಂದೇ ಕಲರ್ ತರ ಕಾಣಿಸ್ತಿದೆ, ಅಂದ್ರೆ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆಯಾ ನಮಗೆ? ಕಲರ್ಸ್ ಆಪ್ಷನ್ ನಾನು ನಿಮ್ಗೆ ಹೇಳಿದ್ರೆ ಸಾಕಷ್ಟು ಕಲರ್ಸ್ ಗಳಿದೆ. ಬಟ್ ಈ ಕಸ್ಟಮರ್ ಪರ್ಟಿಕ್ಯುಲರ್ ಆಗಿ ಅವರಿಗೆ ಇಡೀ ಕಿಚನ್ ಒಂದೇ ಕಲರ್ ಥೀಮ್ ಅಲ್ಲಿ ಬೇಕಿತ್ತು. ಸೊ ನಾವು ಅದಕ್ಕೆ ಗ್ಲಾಸಿ ಫಿನಿಶಿಂಗ್ ಅನ್ನ ಇದ್ರಲ್ಲಿ ಹಾಕಿ, ಮತ್ತೆ ಶೈನಿಂಗ್ ಕೂಡ ಇದೆ. ಅಂಡ್ ನಮ್ಗೆ ಇದು ಈ ತರ ಅಲ್ಲದೆ ಇದ್ರು ವುಡನ್ ಬೇಸಲ್ ಕೂಡ ಬೇರೆ ಕಲರ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್. ಇಟಾಲಿಯನ್ ಕಾನ್ಸೆಪ್ಟ್ ಕಿಚನ್ ಕಾನ್ಸೆಪ್ಟ್ ಬಂದ ತಕ್ಷಣ ಗ್ಲಾಸಿ ಗ್ಲಿಟರಿ ಅದು ಸ್ವಲ್ಪ ನಮ್ಗೆ ವೆಸ್ಟರ್ನ್ ಟಚ್ ಬೇಸ್ ಕೊಡುತ್ತೆ ಅಂತ ಅನ್ಬಿಟ್ಟು ಆತರ ಹಾಕ್ತೀವಿ. ಬಟ್ ನಿಮ್ಗೆ ವುಡ್ ಯಾವ ಕಲರ್ ಬೇಕಿದ್ರು ಕಸ್ಟಮೈಸ್ ಮಾಡ್ತೀವಿ, ಕಸ್ಟಮರ್ ಚಾಯ್ಸ್. ನಾನು ಕೂಡ ಒಂದು ವಿಡಿಯೋ ಒಂದು ಚಾನಲ್ ಅಲ್ಲಿ ಸಿಟಿ ನ್ಯೂಸ್ ಕನ್ನಡ ಚಾನಲ್ ಇಂದ ನೋಡ್ಕೊಂಡೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇದ್ರ ಬಗ್ಗೆ. ನಾವು ಕಂಪೇರ್ ಮಾಡಿ ನೋಡ್ಕೊಂಡು ಎಲ್ಲ ಬಂದು ನಿಮ್ಮ ಹತ್ರ ಕೇಳ್ತಾ ಇರೋದು. ನನಗೆ ನಿಮ್ಮ ಹಾಸ್ಪಿಟಾಲಿಟಿ ಆಗಲಿ, ನಿಮ್ಮ ಒಂದು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ನಿಮ್ಮ ಎಲ್ಲ ವರ್ಕ್ ಎಲ್ಲ ನೋಡಿ ಕೂಡ ನನಗೆ ತುಂಬಾನೇ ಇಂಟ್ರೆಸ್ಟ್ ಅನಿಸ್ತು. ಈಗ ನಮ್ಮ ತರನೇ ಬೇರೆಯವ್ರು ಕೂಡ ಬರ್ತಾರೆ ನಿಮ್ಗೆ, ಅವ್ರಿಗೆ ಏನಾದ್ರು ಡಿಸ್ಕೌಂಟ್ಸ್ ಎಲ್ಲ ಕೊಡ್ಬೋದಾ? ಓಕೆ, ಸೊ ನಿಮಗಾಗ್ಲಿ ನಮ್ಮ ವೀಕ್ಷಕರಿಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಸೊ ಅವರಿಗೆ ನಮ್ಮ ಟೋಟಲ್ ಬಿಲ್ಲಿಂಗ್ ಮೇಲೆ 5% ಡಿಸ್ಕೌಂಟ್ನ ಚಾನಲ್ ಥ್ರೂ ಬಂದವರಿಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮದು 5% ಡಿಸ್ಕೌಂಟ್ ನಾವು ಏನು ಟೋಟಲ್ ವ್ಯಾಲ್ಯೂ ಮೇಲೆ ಕೊಡ್ತೀವಿ ಅದು ಒಂದು. ಇನ್ನೊಂದು ನಾವು ಯಾವುದೇ ಪ್ರಾಜೆಕ್ಟ್ ಮುಗಿಸ್ಲಿ, ಮನೆ ಇರಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಲಿ, ನಮ್ಮ ಪ್ರಾಜೆಕ್ಟ್ ಅವರು ಕಸ್ಟಮರ್ ಜೊತೆ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರದ್ದೇನು ಸೆರೆಮನಿ ಮಾಡ್ತಾರಲ್ಲ ಆ ಟೈಮಲ್ಲಿ ನಮ್ಮ ಇಂಟೀರಿಯರ್ ಡಿಸೈನರ್ ಕಡೆಯಿಂದ ನಾವು ಭಗವದ್ಗೀತೆಯನ್ನು
ಅವರಿಗೆ ಗಿಫ್ಟ್ ಮಾಡ್ತೀವಿ. ಯೂಶಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಮಾರ್ಕೆಟಿಂಗ್ ನಡೀತಾ ಇದೆ ನಮ್ಮ ಈಗಿನ ಸೊಸೈಟಿಯಲ್ಲಿ. ಸೊ ನಮಗೆ ನಮ್ಮ ಓನರಿಗೆ ಅಂತಿರೋದು ಅದನ್ನು ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಸೊ ಭಗವದ್ಗೀತೆಯ ಒಂದು ಬುಕ್ಕನ್ನು ಅವರಿಗೆ ಗಿಫ್ಟ್ ಮಾಡಿ ಕೊಡೋದ್ರಿಂದ ಅವರ ಇಡೀ ನೆಕ್ಸ್ಟ್ ಲೈಫ್ ಆ ಮನೆಯಲ್ಲಾಗಲಿ ಆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ತುಂಬ ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇಡೀ ಮನೆ ಟೂರನ್ನ ನಮ್ಮ ಒಬ್ಬರು ಕಸ್ಟಮರ್ಗೆ ಇಡೀ ಮನೆ ಟೂರನ್ನ ಹೇಗಿದೆ, ಕ್ವಾಲಿಟಿ ಕ್ವಾಂಟಿಟಿ ಅದರ ಹೆಸರುಗಳನ್ನೆಲ್ಲ ನಿಮಗೆ ಹೇಳಿದ್ದೀವಿ. ಸೊ ತಮ್ಮಲ್ಲಿ ಯಾರಾದರೂ ಈ ಥರ ಒಂದು ಇಂಟೀರಿಯರ್ ವರ್ಕ್ಸ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಮಾಡಬೇಕು ಅಂತಂದರೆ ನೀವು ವಿ ಇಂಟೀರಿಯರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿದ್ದೀವಿ ತುಮಕೂರು ರೋಡಿನ ಹಿಮಾಲಯ ಡ್ರಗ್ ಕಂಪ್ನಿಯ ಪಕ್ಕದಲ್ಲಿರುವ ಒಂದು ಜಾಗ ಮಾಕಳಿ ಅನ್ನುವ ಪ್ಲೇಸು. ನಮ್ಮ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾಗ್ರಾಮ್ ID ಹಾಗೂ ಇಮೇಲ್ IDಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಡೂ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇಡೀ ವಿಡಿಯೋನ ನೋಡಿದ ಎಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.